ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಟುಡೇಸ್ ಮೆನ್ಯೂ ಟೊಮ್ಯಾಟೊ ಎಗ್ ರೈಸ್. ಸೊ ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಆಗಲಿಂದ ವೀಡಿಯೋ ಶೂಟ್ ಮಾಡೋಣ ಅಂತಿದ್ದೀನಿ. ಸೊ ಇಟ್ಸ್ ನಾಟ್ ಪಾಸಿಬಲ್. ಸೊ ಅದಕ್ಕೆ ಇವಾಗ ಸ್ವಯಂ ನಾನೇ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಆ್ಯಕ್ಚುಲಿ ಬಂದಿಲ್ಲ. ಸೊ ಹಾಗಾಗಿ ನಾನೇ ಎಲ್ಲ ಫ್ರೈ ಮಾಡ್ಕೊಂಡು ಮಾಡ್ತಿದ್ದೀನಿ. ಸೊ ಮೊದಲಿಗೆ ಒಂದು 3 to 4 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಆನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿದೆ. ಆ್ಯಂಡ್ ಆಫ್ಟರ್ ದಟ್ ಸ್ವಲ್ಪ 2 ಹಸಿಮೆಣ್ಸಿನ್ಕಾಯಿ, ಒಂದು ರೌಂಡ್ ಬೆಳ್ಳುಳ್ಳಿನ ತೊಗೊಂಡು ಚೆಂದ ಫ್ರೈ ಮಾಡ್ತೆ. ಇವಾಗ ಒಂದು 2 ಆನಿಯನ್ಸ್ನ ತೊಗೊಂಡು ಫ್ರೈ ಮಾಡ್ತಿದ್ದೀನಿ ಚೆನ್ನಾಗಿ. ಆಯಿಲ್ ಕಂಟೆನ್ಸಿ ಸ್ವಲ್ಪ ಚೆನ್ನಾಗಿ ಇರ್ತಿದೆ ಈರುಳ್ಳಿಗೆ. ಆಫ್ಟರ್ ದಟ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಚಿ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಸೊ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಆಚಿ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ನಾನು 2 ಟೊಮ್ಯಾಟೊ ಹಚ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಒಂದಿಷ್ಟು ಕಪ್ಪಲ್ಲಿ ಬರುತ್ತೆ. ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕು. ಸೊ ಆನಿಯನ್, ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಆ್ಯಂಡ್ ಆಫ್ಟರ್ ದಟ್ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಕಬಾಬ್ ಮಸಾಲ, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಮತ್ತು ಒಂದು ಕಾಲಷ್ಟು ಆ್ಯಡ್ ಮಾಡ್ಕೋಬೋದು. ನಿಮ್ಮ ಖಾರ ಎಷ್ಟು ಇದು ಮಾಡ್ತೀರೋ ಅಷ್ಟು ಇದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಫ್ಟರ್ ದಟ್ ನಾನು ಆವಾಗಲೇ ಚಿಕನ್ ಪೌಡರ್ ಮತ್ತು ಪನ್ನೀರ್ ಮಸಾಲಾನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. 1 ಟೇಬಲ್ ಸ್ಪೂನ್ ಧನಿಯಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.